ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣ. ಮೇ 20ಕ್ಕೆ ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ತುಮಕೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡ ಬೆನ್ನಲ್ಲೇ ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಬೃಹತ್ ಸಾಧನಾ ಸಮಾವೇಶವನ್ನ ಆಯೋಜಿಸಲು ತಯಾರಿ ಜೋರಾಗಿದೆ. ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ಸೂಚನೆಯನ್ನ ನೀಡಿದ್ರು. ಇನ್ನು ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದ್ದು ಡಿಸಿಎಂ ಸೇರಿ ಸಚಿವ ಸಂಪುಟದ ಸದಸ್ಯರು, ಶಾಸಕರು ಹಾಗೂ ಸಂಸದರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶದ ಮೂಲಕ ಸರ್ಕಾರದ 3 ವರ್ಷದ ಸಾಧನೆಗಳನ್ನು ಜನರ ಮುಂದೆ ಇಡಲು ಸರ್ಕಾರ ಅಣಿಯಾಗಿದೆ. ತುಮಕೂರಿಗೆ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟ ಭಾಗವಹಿಸುತ್ತೆ. ಇಲ್ಲಿ ಮೊದಲನೇದಾಗಿ ಕಂದಾಯ ಇಲಾಖೆಯಿಂದ ಸುಮಾರು 1,35,000 ಜನರಿಗೆ ಈ ಸ್ವತ್ತು ಹಕ್ಕುಪತ್ರ, ಆಮೇಲೆ ಭೌತಿ ಖಾತೆ ಇದೆಲ್ಲವನ್ನು 1,35,000 ಜನರಿಗೆ ಕೊಡ್ತೇವೆ. 1,35,000 ನೀವು 130 ಅಂತ ಬರೆದು ಬಿಡ್ತೀರ ಒಂದು ನಿಮಿಷಕ್ಕೆ. 1,35,000 ಜೊತೆಗೆ ಬೇರೆ ಬೇರೆ ಎಲ್ಲ ಇಲಾಖೆಗಳು, ಅದು ವುಮೆನ್ ಆ್ಯಂಡ್ ಚೈಲ್ಡ್ ಇರ್ಬೋದು ಅಥವಾ ಡೆವಲಪ್ಮೆಂಟಲ್ ಡಿಪಾರ್ಟ್ಮೆಂಟ್ಸ್ ಲೈಕ್ PWD, ಜಿಲ್ಲಾ ಪಂಚಾಯತ್ ಅಂಡ್ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್, ಅವ್ರದ್ದೆಲ್ಲ ಬೇರೆ ಬೇರೆ ಡೆವಲಪ್ಮೆಂಟ್ ಪ್ರೋಗ್ರಾಮಿಗೆ ಸುಮಾರು 200ಕ್ಕೂ ಹೆಚ್ಚು ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವತ್ತು. ಇನ್ನು ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಸುಮಾರು 20,000 ಮಂದಿಗೆ ಹಕ್ಕುಪತ್ರ ಮತ್ತು ನಿವೇಶನ ಪತ್ರಗಳನ್ನು ವಿತರಿಸಲಾಗುವುದು. ಅಲ್ಲದೆ 1,35,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳ ಸೌಲಭ್ಯಗಳನ್ನು ವಿತರಿಸುವ ಯೋಜನೆಯನ್ನ ರೂಪಿಸಲಾಗಿದೆ. ಕೋಇನ್ಸಿಡೆನ್ಸ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಬಂದು ಮೇ 20ಕ್ಕೆ 3 ವರ್ಷ ಆಗ್ತದೆ. 3 ಇಯರ್ಸ್ 3 ವರ್ಷ ಕಂಪ್ಲೀಟ್ ಮಾಡ್ತೇವೆ. ಆ 3 ವರ್ಷದಲ್ಲಿ ನಮ್ಮ ಸರ್ಕಾರ ರಾಜ್ಯದ ಜನತೆಗೆ ಏನು ಮಾತು ಕೊಟ್ಟಿದ್ದೋ ಅದರ ಪ್ರಕಾರ ಏನೆಲ್ಲ ಸಾಧನೆಯನ್ನು ಮಾಡಿದ್ದೇವೆ ಎಂದು ಒಂದು ರೀತಿಯಲ್ಲಿ ಸಾಧನೆಯ ಸಮಾವೇಶ ಕೂಡ ಆಗುತ್ತೆ ಅಂತ ಹೇಳಿ ನಾನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಇವೆಂಟ್. ನಮ್ಮ ಸರ್ಕಾರಕ್ಕೆ ಎಲ್ಲ ಸಚಿವರು ಬರ್ತಾರೆ, ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾರೆ. ಇಲ್ಲ ಮೇ 20th ನಮ್ಮದು ಕಂಪ್ಲೀಟ್ ಆಗೋದು ಮೊದಲೇ ತೀರ್ಮಾನ ಆಗಿತ್ತಲ್ಲ. ನಾವು ಮೇ 20ಗೆ 3 ವರ್ಷದ ಸಾಧನೆಯನ್ನು ತುಮಕೂರಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಮಾಡಬೇಕು ಅಂತ ಇದ್ದದ್ದು. ಅದನ್ನು ನಾವು ತುಮಕೂರಿನಲ್ಲೇ ಮಾಡೋಣ ಅಂಥೇಳಿ ತುಮಕೂರಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡಿಕೊಂಡೆ, ಮಾಡಿ ನೀವೇ ಅಂತ ಹೇಳಿದ್ರು. ಅದಕ್ಕಾಗಿ ಇಲ್ಲೇ ಮಾಡ್ತಾ ಇದ್ದೀವಿ. ಇಟ್ ಈಸ್ ಎ ಸ್ಟೇಟ್ ಲೆವೆಲ್ ಇವೆಂಟ್. ಅಲ್ಲ ರೀ, ಇಷ್ಟೊತ್ತು ತನಕ ಅಲ್ಲೆಲ್ಲ ಚಿತ್ರಾನ್ನ, ಉಪ್ಪಿಟ್ಟು ಎಲ್ಲ ಸ್ವೀಟು ಎಲ್ಲ ತಿನ್ಕೊಂಡು ಬಂದು ಸಿಹಿ ಸಿದ್ದಿ ಅಂತಾರೆ. ಈಗ ಅಲ್ಲಿ ಕೇಸರಿ ಬಾತ್ ಕೊಡ್ಲಿಲ್ವಾ? ನಾನೇ ಕೊಡಿಸಿದ್ದು. ನೀನು ಕೇಸರಿ ಬಾತ್ ಯಾರು ಬೇರೆ ಕೊಡಿಸಿದ್ದ? ಓ, ಸುದ್ದಿ ಬೇಕಾ? ಆಯ್ತಾಯ್ತು. ಇನ್ನು ಸಮಾವೇಶದ ಭಾಗವಾಗಿ ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕೂಡ ನೆರವೇರಲಿದೆ. ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಹತ್ವದ ಹೆಜ್ಜೆಯಾಗಿ ಪರಿಗಣಿಸಲಾಗ್ತಾ ಇದೆ. ಒಟ್ಟಾರೆ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೃಹತ್ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯಲಿದ್ದು, ಈ ಮೂಲಕ ಬೃಹತ್ ಶಕ್ತಿ ಪ್ರದರ್ಶನ ಮಾಡಲು ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.